ಹಾಯ್ ಗೈಸ್, ಇಬ್ರು ಹುಡುಗಿರು ಆನ್ಲೈನ್ ನಲ್ಲೇ ಲವ್ ಮಾಡೋದಕ್ ಶುರು ಮಾಡ್ತಾರೆ. ಮುಂದೆ ಇವರಿಬ್ರಿಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋ ಕಥೆನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ವೈರಲ್ ಪ್ರಪಂಚಂ. ರೀಸೆಂಟ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇಂಟರ್ನೆಟ್ ಯೂಸ್ ಮಾಡೋ ಪ್ರತಿಯೊಬ್ರು ನೋಡ್ಲೇಬೇಕಾದ ಸಿನಿಮಾ. ಈ ಸಿನಿಮಾನ ನೈಜ ಘಟನೆನ ಆಧರಿಸಿ ಚಿತ್ರೀಕರಿಸಲಾಗಿದೆ. ಇದೊಂದು ಸ್ಕ್ರೀನ್ ಲೈಫ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಐಡಿಯಲ್ ಹ್ಯೂಮನ್ ಅನ್ನೋ FB ID ನಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಪೋಸ್ಟ್ ಹಾಕ್ತಾನೆ. ಆ ಪೋಸ್ಟ್ ಅಲ್ಲಿ ಏನಿದೆ ಅಂದ್ರೆ, ಹೆಣ್ಮಕ್ಳು ಹುಲ್ಲಿನ ತರ ಡೈಲಿ ಕಟ್ ಮಾಡ್ಬೇಕು ಅಂತ. ಕಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡಿರೋ ವಿಡಿಯೋನ ಯಾರೋ ಒಬ್ಬ ಸ್ಟ್ರೇಂಜರ್ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದಾನೆ. ಸೂಸೈಡ್ ಗೆ ಕಾರಣ ಏನಂದ್ರೆ, ಅವಳ ಅಶ್ಲೀಲ ವಿಡಿಯೋನ ಯಾರೋ ಇಂಟರ್ನೆಟ್ ನಲ್ಲಿ ವೈರಲ್ ಮಾಡಿರ್ತಾರೆ. ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ಅವಳ ಬಗ್ಗೆ ಯಾರಿಗಾದ್ರೂ ಗೊತ್ತಾ, ಅವಳಿಗೆ ಹೀಗೆ ಆಗ್ಬೇಕಿತ್ತು, ಯಾರೆಲ್ಲ ಬರೀ ಕಮೆಂಟ್ ಮಾಡೋದಕ್ಕೆ ಬಂದಿದ್ದೀರಾ, ಹೀಗೆಲ್ಲ ತುಂಬಾ ಜನ ವಿಡಿಯೋಗೆ ಕಮೆಂಟ್ ಮಾಡಿರ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ವಪ್ನ ಅನ್ನೋ ಹುಡುಗಿ ಡ್ರೀಮ್ ಕಮ್ ಟ್ರೂ ಇನ್ ದ US ಫೈನಲಿ ಅಂತ ಒಂದು ಪೋಸ್ಟ್ ಮಾಡ್ತಾಳೆ. ಆಕ್ಚುಲಿ ಇವಳು ಹೈದರಾಬಾದ್ ನಲ್ಲಿ ಇದ್ಲು. US ಗೆ ಹೋಗೋದು ಇವಳು ಕನ್ಸಾಗಿತ್ತು. ಫೈನಲಿ US ಗೆ ಹೋಗಿರ್ತಾಳೆ. ಹೋಗೋಕು ಮುಂಚೆ ಕೇಕ್ ಕಟ್ ಮಾಡಿರ್ತಾರೆ. ಇವಳಿಗೆ ರವಿ ಅನ್ನೋ ಲವರ್ ಹಾಗೇನೆ ಅದಿತಿ ಅನ್ನೋ ಫ್ರೆಂಡ್ ಇದ್ದಾರೆ. ಅದಿತಿ ಇವಳನ್ನ ಅಕ್ಕ ಅಂತಾನೆ ಕರಿತಾ ಇರ್ತಾಳೆ. ಇವರೆಲ್ಲ ಒಟ್ಟಿಗೆನೆ ಸ್ಟಡಿ ಮಾಡಿರ್ತಾರೆ. ಈಗ ಸ್ವಪ್ನ US ನಲ್ಲಿ ಇದ್ದಾಳೆ. ಕಾಲೇಜ್ ಡೇಸ್ ನಲ್ಲಿ ತೆಗ್ದಿರೋ ಫೋಟೋಸ್ ನೆಲ್ಲ ನೋಡ್ತಾ ಇದ್ದಾಳೆ. ಈಗ ರವಿ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾಳೆ. ಅವಳು 4 hours ಬ್ಯಾಕ್ ಅಷ್ಟೇ US ರೀಚ್ ಆಗಿದ್ದಾಳೆ. ಇಬ್ರು ಲವರ್ಸ್ ಆಗಿರೋದ್ರಿಂದ ಒಬ್ಬರನ್ನ ಒಬ್ರು ತುಂಬಾ ಮಿಸ್ ಮಾಡ್ಕೋತಾರೆ. ಸ್ವಪ್ನ 3 ಜನ ಹುಡುಗಿರ್ ಜೊತೆ ರೂಮ್ ಶೇರ್ ಮಾಡ್ಕೋಬೇಕಂತೆ. ಇಕ್ಕಟ್ಟಾಗಲ್ವಾ? ಹೌದು, ಬಟ್ ಏನ್ ಮಾಡೋಕ್ಕಾಗಲ್ಲ. ಸರಿ, ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀಯ, ರೆಸ್ಟ್ ತಗೋ. ಏನಾದ್ರೂ ತಿಂದ್ಯಾ? ಇಲ್ಲ. ಫಸ್ಟ್ ಏನಾದ್ರೂ ತಿನ್ನು. ಈಗ ಅದಿತಿ ರೀಚ್ ಆದ್ಯಾ ಅಂತ ಮೆಸೇಜ್ ಮಾಡ್ತಾಳೆ. ಅದಿತಿ ಮೆಸೇಜ್ ಮಾಡ್ತಾ ಇದ್ದಾಳೆ. ಓಹ್, ಅವಳು ನಿನ್ನ ಬಿಡಲ್ಲ ಅನ್ಸುತ್ತೆ. ಸರಿ, ಅವಳ ಜೊತೆ ಮಾತಾಡು, ಆಮೇಲೆ ಸಿಗೋಣ, ಬಾಯ್. ಈಗ ಅದಿತಿ ಜೊತೆ ಮಾತಾಡ್ತಾಳೆ. ಕೊನೆಗೂ ನಿನ್ ಫೇವ್ರೆಟ್ ಪ್ಲೇಸ್ ಗೆ ಹೋಗ್ಬಿಟ್ಟೆ ಅಲ್ವಾ? ಹೌದು, US ಗೆ ಬಂದು ಸೆಟ್ಲ್ ಆಗೋದು ನನ್ ಕನ್ಸಾಗಿತ್ತು. ಫೈನಲಿ ನನ್ಸಾಗಿದೆ. ಈಗ ಅಷ್ಟೇ ರವಿ ಜೊತೆ ಮಾತಾಡ್ತಾ ಇದ್ದೆ. ಓಹ್, ಫಸ್ಟ್ ಬಾಯ್ ಫ್ರೆಂಡ್ ಜೊತೆನೆ ಮಾತಾಡ್ಬಿಟ್ಟ. ನೀವಿಬ್ರು ಫಸ್ಟ್ ಟೈಮ್ ಡೇಟಿಂಗ್ ಮಾಡಿದಾಗ ಏನ್ ನಡೀತು? ಅದೆಲ್ಲ ನಿನ್ಗೆ ಯಾಕೆ? ಇವತ್ತೊಬ್ಬ ಹುಡುಗನ್ನ ಮೀಟ್ ಆಗ್ತಾ ಇದ್ದೀನಿ. ಓಹ್, ನಾನು US ರೀಚ್ ಆಗಿ ಒಂದಿನ ಕೂಡ ಕಳೆದಿಲ್ಲ. ನೀನ್ ಆಲ್ರೆಡಿ ಡೇಟಿಂಗ್ ಶುರು ಮಾಡ್ಬಿಟ್ಟ? ಹಾಗೇನು ಇಲ್ಲ ಅಕ್ಕ. ಫೇಸ್ಬುಕ್ ನ ಒಂದು ಡೇಟಿಂಗ್ ಗ್ರೂಪ್ ನಲ್ಲಿ ಒಬ್ಬ ಪರಿಚಯ ಆಗಿದ್ದಾನೆ. ಡೈಲಿ ಮೆಸೇಜ್ ಮಾಡ್ತಾನೆ. ಇವತ್ತು ಮೀಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ಗೆ ಈ ಆನ್ಲೈನ್ ಡೇಟಿಂಗ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಸ್ವಲ್ಪ ಹುಷಾರು, ಓಕೆನಾ? ಅವ್ನ್ ನಿನ್ ಮೈ ಮುಟ್ಟೋದಕ್ ಬಿಡಬೇಡ, ಅರ್ಥ ಆಯ್ತಾ? ಓಕೆ, ಅರ್ಥ ಆಯ್ತು. ಸರಿ, ನಾನು ರೆಸ್ಟ್ ಮಾಡ್ತೀನಿ. ಓಕೆ, ಬಾಯ್. ಆಕ್ಚುಲಿ ಅದಿತಿ ಸ್ವಪ್ನನ ತುಂಬಾ ಹಚ್ಕೊಂಡಿರ್ತಾಳೆ. ಅದಕ್ಕೆ ಅವಳ ಬಗ್ಗೆ ಮನ್ಸಲ್ಲಿರೋದ್ನ ಹೇಳ್ಕೊಂಡು ಅದನ್ನ ರೆಕಾರ್ಡ್ ಮಾಡಿ ಇಟ್ಕೋತಾ ಇರ್ತಾಳೆ. ಕಟ್ ಮಾಡಿದ್ರೆ ಅದೇ ಫೇಸ್ಬುಕ್ ID ಅಂದ್ರೆ ಐಡಿಯಲ್ ಹ್ಯೂಮನ್ ಮತ್ತೊಂದು ಪೋಸ್ಟ್ ಮಾಡ್ತಾನೆ. ಒಂದು ವೇಳೆ ಕೀ ಮಲ್ಟಿಪಲ್ ಲಾಕ್ ನ ಓಪನ್ ಮಾಡಿದ್ರೆ ಅದು ಮಾಸ್ಟರ್ ಕೀ. ಆದ್ರೆ ಒಂದು ಲಾಕ್ ಯಾವುದೇ ಕೀಯಿಂದ ಬೇಕಾದ್ರೂ ಓಪನ್ ಆದ್ರೆ ಆ ಲಾಕ್ ಸರಿ ಇಲ್ಲ ಅಂತ ಅರ್ಥ. ಗಂಡಸರೆಲ್ಲ ಕೀ, ಹೆಂಗಸರು ಲಾಕ್ ಇದ್ದಂಗೆ ಅಂತ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಬರೆದು ಪೋಸ್ಟ್ ಮಾಡ್ತಾನೆ. ಕಟ್ ಮಾಡಿದ್ರೆ ಅದಿತಿ ಲವರ್ ಜೊತೆ ಮಾತಾಡ್ತಾ ಇದ್ದಾಳೆ. ಅಂದ ಹಾಗೆ ಅವನ ಹೆಸರು ಪ್ರವೀಣ್. ಇಬ್ರು ಆಲ್ರೆಡಿ ಮೀಟ್ ಆಗಿರ್ತಾರೆ. ಈಗ ಅದ್ರ ಬಗ್ಗೆನೆ ಚಾಟ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸ್ವಪ್ನ ಹೈದರಾಬಾದ್ ನಲ್ಲಿ ಇದ್ದಾಗ ರವಿ ಜೊತೆ ಸ್ಕೂಟಿನಲ್ಲಿ ಹೋಗಿರ್ತಾಳೆ. ಅದನ್ನ ರವಿ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅದನ್ನ ಅಟ್ಯಾಚ್ ಮಾಡಿ ಅವಳಿಗೆ ಸೆಂಡ್ ಮಾಡ್ತಾನೆ. ಆಕ್ಚುಲಿ ಇವರಿಬ್ರು ಲಾಸ್ಟ್ 4 years ಇಂದ ಲವ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಸ್ವಪ್ನ ನೀನ್ ಕೂಡ ನನ್ ಜೊತೆ US ಗೆ ಬಾ ಅಂತ ಫೋರ್ಸ್ ಮಾಡಿರ್ತಾಳೆ. ಆದ್ರೆ ರವಿ ಹೋಗಿರೋದಿಲ್ಲ. ಆಗ ಅವಳು ತುಂಬಾ ಎಮೋಷನಲ್ ಆಗಿರ್ತಾಳೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿರ್ತಾನೆ. ಆ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ರಿಂದ ಅದನ್ನ ನೋಡಿ ಸ್ವಪ್ನ ತುಂಬಾ ಎಮೋಷನಲ್ ಆಗ್ತಾಳೆ. ಅದ್ರ ಬಗ್ಗೆ ಇಬ್ರು ವಿಡಿಯೋ ಕಾಲ್ ನಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ರವಿ ಕಾಲ್ ಮಾಡಿದಾಗ ಲಿಫ್ಟಿಕ್ ಹಚ್ಕೋತಾ ಇದ್ದವಳು ಅವ್ನ್ ಕಾಲ್ ಪಿಕ್ ಮಾಡೋಕು ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾಳೆ. ಈಗ ಸ್ವಪ್ನ ಸ್ಟಡಿ ಮಾಡ್ಕೊಂಡೆ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾಳೆ. ಏನು ರಿಸೆಪ್ಷನಿಸ್ಟ್ ಆನ್ ಕ್ಯಾಂಪಸ್ ಮಾಡ್ಬೋದಿತ್ತಲ್ಲ, ಯಾಕೆ ಈ ರೆಸ್ಟೋರೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತೀಯಾ? ಆಲ್ರೆಡಿ ಇಲ್ಲಿಗೆ ಬಂದು 20 ದಿನ ಆಗಿದೆ. ಆನ್ ಕ್ಯಾಂಪಸ್ ಗೋಸ್ಕರ ಕಾಯ್ತಾ ಕೂತ್ರೆ ಸಿಗುತ್ತೆ ಅಂತ ಹೇಳೋಕ್ ಆಗಲ್ಲ. ನಿನ್ಗೆ ಇದೆಲ್ಲ ಬೇಕಿತ್ತ? ಒಳ್ಳೆ ಜಾಬ್ ಇಲ್ಲೇ ಸಿಕ್ಕಿತ್ತು. ಅದನ್ನೆಲ್ಲ ಬಿಟ್ಟು US ಗೆ ಹೋಗಿ ಹೀಗೆ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇತ್ತ? ನೋಡ್ ರವಿ, US ನಲ್ಲಿ ಒಳ್ಳೆ ಜಾಬ್ ತಗೊಂಡು ಸೆಟ್ಲ್ ಆಗೋದು ನನ್ ಕನ್ಸು. ಅದು ನಿನ್ಗೂ ಗೊತ್ತು ತಾನೆ. ಒಳ್ಳೆ ಜಾಬ್ ಸಿಗೋವರೆಗೂ ಇದನ್ನೇ ಮಾಡ್ತೀನಿ. ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕು. ಸರಿ, ಓಕೆ, ಹುಷಾರು. ಅಂದ ಹಾಗೆ ರವಿಗೆ ಡಾರ್ಕ್ ರೆಡ್ ಲಿಪ್ಸ್ಟಿಕ್ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೇನೆ ಅವನ್ ಜೊತೆ ಮಾತಾಡೋಕು ಮುಂಚೆ ಕ್ಲೀನ್ ಮಾಡ್ಕೊಂಡಿರ್ತಾಳೆ. ಇವಳು ಜಾಬ್ ಬಗ್ಗೆ ಎಲ್ಲ ಅದಿತಿಗೂ ಹೇಳ್ತಾಳೆ.
ಅದಿತಿ ಹೇಳ್ತಿರೋ ಪ್ರಕಾರ ನಿನ್ಗೆ ಡಾರ್ಕ್ ರೆಡ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ರವಿಗೆ ಯಾಕೆ ಇಷ್ಟ ಆಗಲ್ವೋ ಗೊತ್ತಿಲ್ಲ ಅಂತ. ಕಟ್ ಮಾಡಿದ್ರೆ ಅದಿತಿ ಪ್ರವೀಣ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾಳೆ. ಇವನು ನಾರ್ತ್ ಇಂಡಿಯಾದಲ್ಲೆಲ್ಲೋ ವರ್ಕ್ ಮಾಡ್ತಾ ಇದ್ದಾನೆ. ಅದಿತಿನ ಮೀಟ್ ಆಗೋದಕ್ಕೆ ಹೈದರಾಬಾದ್ಗೆ ಬಂದು ಈಗ ಮತ್ತೆ ರಿಟರ್ನ್ ಹೋಗಿರ್ತಾನೆ. ಹೀಗೆ ತುಂಬಾ ಹೊತ್ತು ಮಾತಾಡ್ತಾ ಹಾಟ್ ಪಿಕ್ ಕಳ್ಸು ಅಂತ ಹೇಳ್ತಾನೆ. ಅವ್ನ್ ರಿಕ್ವೆಸ್ಟ್ ಮಾಡ್ದ ಅಂತ ಇವಳು ಸೆಂಡ್ ಮಾಡ್ತಾಳೆ. ಹೀಗೆ ಇಬ್ಬರ ನಡುವೆ ಚಾಟಿಂಗ್ ಜೋರಾಗಿ ನಡೀತಾ ಇದೆ. ಕಟ್ ಮಾಡಿದ್ರೆ ಇವತ್ತು ದೀಪಾವಳಿ. ಲಾಸ್ಟ್ ಇಯರ್ ಒಟ್ಟಿಗೆ ಇದ್ವಿ, ಆದ್ರೆ ಈಗ ನೀನು ದೂರದಲ್ಲಿ ಇದ್ಯಾ ಅಂತ ರವಿ ತುಂಬಾ ಬೇಜಾರ್ ಮಾಡ್ಕೋತಾನೆ. ಈ ಕಡೆ ಅದಿತಿಗೆ ಒಂಟಿತನ ಕಾಡ್ತಾ ಇರೋದ್ರಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಇದ್ರ ಬಗ್ಗೆ ಪ್ರವೀಣ್ಗೆ ಹೇಳ್ತಾಳೆ, ಇವತ್ತು ದೀಪಾವಳಿ, ಹೋಗ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದ್ ಬಿಟ್ಟು ಯಾಕೆ ಅಳ್ತಾ ಇದ್ಯಾ? ಈಗ್ಲೇ ಅದಿತಿ ಒಂದು ವಿಷಯನ ಹೇಳ್ತಾಳೆ. ಅದೇನಂದ್ರೆ ಇವಳು ಅನಾಥೆ, ತನ್ನವರು ಅಂತ ಯಾರು ಇಲ್ಲ. ಇದೇ ಕಾರಣಕ್ಕೆ ಇವಳು ಸ್ವಪ್ನ ಜೊತೆ ಬಾಂಡಿಂಗ್ ಬೆಳೆಸ್ಕೊಂಡು ಅವಳನ್ನ ಅಕ್ಕ ಅಂತ ಕರಿತಾ ಇರ್ತಾಳೆ. ಆಕ್ಚುಲಿ ಸ್ವಪ್ನ ಹೈದರಾಬಾದ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಇವಳಿಗೆ ಸೀನಿಯರ್ ಆಗಿರ್ತಾಳೆ. ಹೋದ್ ವರ್ಷ ಅವಳ ಜೊತೆನೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದೆ, ಆದ್ರೆ ಈ ವರ್ಷ ಅವಳು ಜೊತೆಲಿಲ್ಲ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ, ಬಿಸಿ ಇದ್ದಾಳೆ ಅಂತ. ಪ್ರವೀಣ್ ಸಮಾಧಾನ ಮಾಡ್ತಾನೆ, ನನ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಸರಿ ಇರು, ಬಸ್ ಇದೆಯಾ ಚೆಕ್ ಮಾಡ್ತೀನಿ, ಆದ್ರೆ ಈಗ್ಲೇ ಬರ್ತೀನಿ ಅಂತ. ಹೇ ಸಾರಿ, ಅದೆಲ್ಲ ಏನ್ ಬೇಡ, ನಾನು ನಿನ್ ಮೂಡ್ ನ ಹಾಳ್ ಮಾಡ್ಬಿಟ್ಟೆ. ಹೇಗೂ ನೆಕ್ಸ್ಟ್ ಮಂತ್ ಇಲ್ಲಿಗ್ ಬರ್ತೀಯ ಅಲ್ವಾ, ನೀನ್ ಆರಾಮಾಗಿರು. ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಹೇ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಬಿಟ್ಟು ಹೋಗಲ್ಲ. ಕಟ್ ಮಾಡಿದ್ರೆ ಈ ಐಡಿಯಲ್ ಹ್ಯೂಮನ್ಗೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಪೋಸ್ಟ್ ಮಾಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅನ್ಸುತ್ತೆ. ಪಬ್ಲಿಕ್ ನಲ್ಲಿ ಬ್ರೆಸ್ಟ್ ಫೀಡಿಂಗ್ ಬ್ಯಾನ್ ಮಾಡ್ಬೇಕು, ಅದು ಸರಿ ಇಲ್ಲ ಅಂತ ಮತ್ತೊಂದು ಪೋಸ್ಟ್ ಮಾಡ್ತಾನೆ. ಹಾಗೇನೆ ಒಂದು ಹುಡುಗಿ ಪೋಸ್ಟ್ ಗೆ ಯಾಕೆ ನೀನು ಜಾಸ್ತಿ ಲೈಕ್ಸ್ ಗೋಸ್ಕರ ಇಂಟರ್ನೆಟ್ ನಲ್ಲಿ ಎಕ್ಸ್ಪೋಸಿಂಗ್ ಮಾಡ್ತೀಯಾ ಅಂತ ಕಮೆಂಟ್ ಮಾಡ್ತಾನೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಆಕ್ಚುಲಿ ಐಡಿಯಲ್ ಹ್ಯೂಮನ್ ಐಡಿ ನಲ್ಲಿ ಹುಡುಗಿರ್ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ರವಿ. ಸ್ವಪ್ನ ಕಾಲ್ ಮಾಡ್ತಿರೋದ್ರಿಂದ ಐಡಿಯಲ್ ಹ್ಯೂಮನ್ ಅಕೌಂಟ್ ಇಂದ ಲಾಗ್ಔಟ್ ಆಗಿ ಸ್ವಪ್ನ ಜೊತೆ ಮಾತಾಡ್ತಾನೆ. ಆಕ್ಚುಲಿ ರವಿ ಸ್ವಲ್ಪ ಸಿಕ್ ಮೈಂಡೆಡ್ ಪರ್ಸನ್, ಆದ್ರೆ ಪಾಪ ಸ್ವಪ್ನಗೆ ಇವನ್ ಇನ್ನೊಂದು ಮುಖ ಗೊತ್ತಿಲ್ಲ. ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಸ್ವಪ್ನ ರೂಮ್ ನಲ್ಲೇ ಇದ್ದಾಳೆ. ರವಿ ಸ್ಟ್ರಿಪ್ ಮಾಡ್ತೀಯಾ ಅಂತ ಕೇಳ್ತಾನೆ, ಅಂದ್ರೆ ಕ್ಯಾಮರಾ ಮುಂದೆ ನ್ಯೂಡ್ ಆಗಿ ನಿಂತ್ಕೊಳ್ಳೋದು. ಇದನ್ ಕೇಳಿ ಗಾಬರಿ ಆಗಿದ್ದ ಸ್ವಪ್ನ, ರವಿ ಹುಚ್ಚಿಡ್ದಿದ್ಯಾ ನಿನಗೆ? ನೋ ಚಾನ್ಸೇ ಇಲ್ಲ. ಬಟ್ ರವಿ ಫೋರ್ಸ್ ಮಾಡ್ತಾನೆ. ಇವಳು ರವಿನ ತುಂಬಾ ನಂಬೋದ್ರಿಂದ ಕೇಳ್ತಾ ಇರೋದು ಲವರ್ ತಾನೆ ಅಂತ ಸ್ಟ್ರಿಪ್ ಮಾಡೋದಕ್ಕೆ ಮುಂದಾಗ್ತಾಳೆ. ಕಟ್ ಮಾಡಿದ್ರೆ ಪ್ರವೀಣ್ ಜೊತೆ ಮಾತಾಡ್ತಿರೋ ಅದಿತಿನ ತೋರಿಸ್ತಾರೆ. ಕಾಲ್ ಕಟ್ ಆಗ್ತಿದ್ದಂಗೆ ಪ್ರವೀಣ್ ಇವಳ ಫೋಟೋನ ಯಾರಿಗೋ ಕಳ್ಸಿ ನನ್ಗೆ ಒಳ್ಳೆ ರೇಟ್ ಬೇಕು ಅಂತ ಡಿಮಾಂಡ್ ಮಾಡ್ತಾನೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ಆಕ್ಚುಲಿ ಪ್ರವೀಣ್ ಅದಿತಿ ಅನ್ಕೊಂಡಿರೋ ತರ ಒಳ್ಳೆಯವನಲ್ಲ. ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿ 3 ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ. ಡೀಲ್ ಏನಂದ್ರೆ ಇವನು ಹೇಗಾದ್ರೂ ಅದಿತಿನ ಕನ್ವಿನ್ಸ್ ಮಾಡಿ ಅವಳ ನ್ಯೂಡ್ ವಿಡಿಯೋನ ಇವನಿಗೆ ಕಳಿಸ್ತಾನಂತೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ನನ್ಗೆ ಬೇರೆ ಕ್ಲೈಂಟ್ಸ್ ಇದ್ದಾರೆ ಅಂತ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಫ್ರೆಂಡ್ ಇದ್ದಾನಲ್ಲ, ಇವನೇ ಫಸ್ಟ್ ಅದಿತಿ ಪ್ರೊಫೈಲ್ ನ ನೋಡಿ ನನ್ಗೆ ಈ ಹುಡುಗಿ ವಿಡಿಯೋ ಬೇಕು ಅಂತ ಪ್ರವೀಣ್ಗೆ ಹೇಳಿರ್ತಾನೆ. ಅದಕ್ಕೇನೆ ಪ್ರವೀಣ್ ಅದಿತಿ ಜೊತೆ ಲವ್ ಮಾಡ್ತಿರೋ ಡ್ರಾಮಾ ಮಾಡ್ತಿದ್ದಾನೆ. ಅವಳು ವಿಡಿಯೋ ಕಳಿಸ್ತೀನಿ, ಆದ್ರೆ ನನ್ಗೆ 3 ಲಕ್ಷ ಬೇಕು ಅಂತ. ಇವನು ಒಪ್ಕೋತಾನೆ. ಹುಡುಗಿರ್ನ ಮರಳು ಮಾಡಿ ಯಾಮಾರ್ಸೋದ್ರಲ್ಲಿ ಇವನು ಪಂಟರ್. ಅದಿತಿ ಆದ್ಮೇಲೆ ಚಕ್ರಿ ಅನ್ನೋ ಇನ್ನೊಬ್ಬ ಕ್ಲೈಂಟ್ಗೆ ಬೇರೊಂದು ಹುಡುಗಿನ ಸೆಟ್ ಮಾಡ್ತಿರೋದಾಗಿ ಹೇಳ್ತಾನೆ. ಈ ಕಡೆ ಕ್ಯಾಮರಾ ಮುಂದೆ ಬಟ್ಟೆ ಬಿಚ್ಚೋಕೆ ರೆಡಿ ಆಗಿರೋ ಸ್ವಪ್ನ ಹತ್ರ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬಹುದಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಫಸ್ಟ್ ಅವಳು ಒಪ್ಪಲ್ಲ. ಹೇ ಪ್ಲೀಸ್ ಪ್ಲೀಸ್, ನಾನೇ ಅಲ್ವಾ ನೋಡೋದು. ಸೊ ಈ ರೀತಿ ರಿಕ್ವೆಸ್ಟ್ ಮಾಡಿದ್ರಿಂದ ಒಪ್ಕೋತಾಳೆ. ಏನೇ ಆದ್ರೂನು ಈ ರೀತಿ ಕೇಳ್ದಾಗ ಖಂಡಿತ ಭಯ ಇರುತ್ತೆ. ಹೇಗೋ ಧೈರ್ಯ ಮಾಡಿ ಸ್ಟ್ರಿಪ್ ಮಾಡ್ತಾಳೆ. ಈ ವಿಷಯನ ಸ್ವಪ್ನ ಅದಿತಿಗೂ ಹೇಳ್ತಾಳೆ. ಇವಳಿಂದ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಸ್ವಪ್ನ ತುಂಬಾನೇ ಸ್ಟ್ರಿಕ್ಟ್. ಹೀಗಿರುವಾಗ ಬಾಯ್ ಫ್ರೆಂಡ್ಗೋಸ್ಕರ ಹೀಗೆಲ್ಲ ಮಾಡ್ಬಿಟ್ಲಾ ಅಂತ. ಅಂದ್ರೆ ಲವ್ ಏನ್ ಬೇಕಾದ್ರೂ ಮಾಡ್ಸುತ್ತೆ ಅನ್ನೋದಕ್ಕೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ಸ್ವಪ್ನ ಹೇಳ್ತಿರೋ ಪ್ರಕಾರ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇದೆಲ್ಲ ಕಾಮನ್ ಅಂತೆ. ಅದಕ್ಕೆ ನಾನ್ ಕೂಡ ಪ್ರವೀಣ್ಗೆ ಕೆಲವೊಂದು ಲೋ ನೆಕ್ ರಿವೀಲಿಂಗ್ ಪಿಕ್ಸ್ ನ ಕಳಿಸಿದ್ದೀನಿ. ಅದಿತಿ ನಿನ್ಗೆ ಬುದ್ಧಿ ಇಲ್ವಾ? ಅದ್ರಲ್ಲೇನ್ ತಪ್ಪು? ನೀನ್ ಮಾಡಿದ್ನೆ ನಾನ್ ಕೂಡ ಮಾಡ್ದೆ ಅಷ್ಟೇ. ನಾನು ರವಿ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನನ್ಗೆ ಅವ್ನ್ ಏನ್ ಕೆಲ್ಸ ಮಾಡ್ತಾನೆ, ಅವ್ನ್ ಕ್ಯಾರೆಕ್ಟರ್ ಏನು ಎಲ್ಲ ಗೊತ್ತಿದೆ. ಆದ್ರೆ ನಿನ್ಗೆ ಪ್ರವೀಣ್ ಪರಿಚಯ ಆಗಿ ಕೇವಲ 4 ಮಂತ್ಸ್ ಆಗಿದೆ ಅಷ್ಟೇ. ಅವ್ನ್ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಾನೆ ಅದಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲ. ಹುಚ್ಚಿಡ್ದಿದ್ಯಾ ನಿನಗೆ? ನಾನ್ ಏನ್ ಮಾಡ್ಲಿ? ನಿನ್ಗೆ ಕಾಲ್ ಮಾಡಿದ್ರೆ ನೀನು ಬ್ಯುಸಿ ಇರ್ತೀಯ. ಇನ್ನು ನನ್ ಜೊತೆ ಯಾವಾಗ್ಲೂ ಮಾತಾಡೋದು ಅವ್ನ್ ಮಾತ್ರ. ಅದಕ್ಕೆ ಅವ್ನು ಹೇಳ್ದಂಗೆ ಪಿಕ್ಸ್ ಕಳಿಸ್ದೆ ಅಷ್ಟೇ. ನೋಡು, ನಾನು ತುಂಬಾ ಬ್ಯುಸಿ ಇರೋದ್ರಿಂದ ಹಬ್ಬದ ದಿನ ನೀನ್ ಕಾಲ್ ಮಾಡಿದಾಗ ಪಿಕ್ ಮಾಡಿಲ್ಲ. ನೀನ್ ಸ್ವಲ್ಪ ಹುಷಾರಾಗಿರು. ನಾನು ರವಿಗೋಸ್ಕರ ಸ್ಟ್ರಿಪ್ ಮಾಡ್ದೆ ಅಂದ್ರೆ ಐ ಫೀಲ್ ಕಂಫರ್ಟೇಬಲ್. ಅವನ್ ಜೊತೆ ಸೇಫ್ ಅನ್ಸಿದ್ರಿಂದ ಹಾಗ್ ಮಾಡ್ದೆ ಅಷ್ಟೇ. ಆದ್ರೆ ನಿನ್ ವಿಷಯದಲ್ಲಿ ಹಾಗಲ್ಲ. ಸ್ವಲ್ಪ ಟೈಮ್ ತಗೋ, ದುಡುಕ್ಬೇಡ. ಸರಿ ಓಕೆ. ಕಟ್ ಮಾಡಿದ್ರೆ ರವಿ ಒಂದು ವಿಷಯನ ಥಿಂಕ್ ಮಾಡ್ತಾನೆ. ಇವತ್ತು ಸ್ವಪ್ನ ಬರ್ಡೇ. ಲಾಸ್ಟ್ ಇಯರ್ ನಿನ್ ವಿಶ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಿರ್ತಾಳೆ. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಲ್ ಮಾಡ್ತಾನೆ. ಆದ್ರೆ ಅವಳು ಕಾಲ್ ಪಿಕ್ ಮಾಡಲ್ಲ.
ಅವಳು ಇನ್ಸ್ಟಾ ಅಕೌಂಟ್ ನ ಚೆಕ್ ಮಾಡಿದಾಗ ವರ್ಕ್ ಪ್ಲೇಸ್ ನಲ್ಲಿ ಸೆಲೆಬ್ರೇಟ್ ಮಾಡಿರೋ ಫೋಟೋಸ್ ಎಲ್ಲ ಹಾಕಿದ್ದಾಳೆ. ಇದನ್ನೆಲ್ಲ ನೋಡಿ ರವಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ನನ್ ವಿಶ್ಗೋಸ್ಕರ ವೇಟ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಕೊಲೀಗ್ಸ್ ಜೊತೆ ಸೆಲೆಬ್ರೇಟ್ ಮಾಡಿದ್ದಾಳಲ್ಲ ಅಂತ. ಅಷ್ಟೇ ಅಲ್ಲದೆ ಯಾರನ್ನೋ ಹಗ್ ಮಾಡಿರೋ ಫೋಟೋ ಬೇರೆ ಹಾಕಿದ್ದಾಳೆ. ಇದ್ರಿಂದ ಮತ್ತಷ್ಟು ಕೋಪ ಬರುತ್ತೆ. ಈವ್ನಿಂಗ್ ಕಾಲ್ ಮಾಡಿ ಅವಳಿಗೆ ಬರ್ಡೇ ವಿಶ್ ಮಾಡ್ತಾನೆ. ಹಾಗೇನೆ ನಿನ್ ಡ್ರೆಸ್ ತುಂಬಾ ಸಣ್ಣ ಆಗಿದೆ, ಇಲ್ಲಿರುವಾಗ ಆತರ ಡ್ರೆಸ್ ಎಲ್ಲ ಹಾಕ್ತಾ ಇರ್ಲಿಲ್ಲ ಅಲ್ವಾ, ಇಲ್ಲಿ ಈ ತರದ ಡ್ರೆಸ್ ಎಲ್ಲ ಕಾಮನ್, ಎಲ್ರು ಇದೇ ತರದ ಡ್ರೆಸ್ ಹಾಕ್ತಾರೆ, ಅದೆಲ್ಲ ಇರ್ಲಿ. ಇನ್ಸ್ಟಾನಲ್ಲಿ ನಿನ್ ಪಿಕ್ಸ್ ನೋಡ್ದೆ ಬರ್ಡೇ ಸೆಲೆಬ್ರೇಷನ್ದು. ಅದು ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡಿದ್ರು. ಅವ್ನ್ ಯಾರು ನಿನ್ನ ಹಗ್ ಮಾಡಿರೋದು? ಅವನ ಹೆಸರು ಸಂದೀಪ್. ಬರ್ಡೇ ಅಂತ ಹಗ್ ಮಾಡ್ದ ಅಷ್ಟೇ. ಯಾಕೆ ಏನಾಯ್ತು? ನೀನು ಫುಲ್ ಚೇಂಜ್ ಆಗ್ಬಿಟ್ಟೆ ಸ್ವಪ್ನ. ಚಿಕ್ ಡ್ರೆಸ್ ಗಳನ್ನ ಹಾಕ್ತಾ ಇದೀಯಾ, ಯಾವನೋ ಹಗ್ ಮಾಡಿದ್ರೆ ಕ್ಯಾಶುವಲ್ ಅಂತ ಹೇಳ್ತಾ ಇದೀಯಾ. ಇಲ್ಲಿ ಅದೆಲ್ಲ ಕಾಮನ್ ರವಿ. US ನಲ್ಲಿ ಒನ್ ನೈಟ್ ಸ್ಟ್ಯಾಂಡ್ ಕೂಡ ಕಾಮನ್ ಅಂತೆ. ಏನಾದ್ರು ಆ ಸಂದೀಪ್ ಜೊತೆ? ಇವಳಿಗೆ ಶಾಕ್ ಆಗುತ್ತೆ. ರವಿ ಏನ್ ಮಾತಾಡ್ತಾ ಇದೀಯಾ? ಸೊ ಇವನಿಗೆ ಅವಳ ಮೇಲೆ ಡೌಟ್ ಶುರುವಾಗಿದೆ. ನಿನ್ಗೆ ನನ್ ಕಾಲ್ ಅಟೆಂಡ್ ಮಾಡೋಕೆ ಟೈಮ್ ಇರಲ್ಲ, ಸಾರಿ ಫ್ರೆಂಡ್ಸ್ ಜೊತೆಲಿದ್ದೆ, ಅವ್ರು ಮಾಡಿದ ನಾಯ್ಸ್ಗೆ ಪೊಲೀಸ್ನವರು ವಾರ್ನ್ ಮಾಡಿದ್ರು, ಅದಕ್ಕೇನೆ ಪಿಕ್ ಮಾಡಿಲ್ಲ. ಆದ್ರೆ ಇವಳು ಸಂದೀಪ್ ಜೊತೆ ಇಂಟಿಮೇಟ್ ಆಗಿದ್ದಾಳೇನೋ ಅನ್ನೋ ಡೌಟ್ ಅಲ್ಲೇ ಮಾತಾಡ್ತಾನೆ. ಇವಳಿಗೆ ತುಂಬಾನೇ ಶಾಕ್ ಆಗಿ ಕಾಲ್ ನ ಕಟ್ ಮಾಡ್ತಾಳೆ. ಸಾರಿ ಅಂತ ಮೆಸೇಜ್ ಮಾಡಿದಾಗ ಮತ್ತೆ ಕಾಲ್ ಮಾಡ್ತಾಳೆ. ಸಾರಿ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನನ್ನ ಸಾಯಿಸ್ತಾ ಇದೆ. ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಟು. ನನ್ಗೆ ನಿನ್ ಫೀಲಿಂಗ್ಸ್ ಅರ್ಥ ಆಗುತ್ತೆ, ಆದ್ರೆ ನೀನು ಮಾತಾಡ್ತಿರೋ ರೀತಿನೇ ಸರಿ ಇಲ್ಲ. ಆದ್ರೆ ಇವನು ಆ ಸಂದೀಪ್ ವಿಷಯನ ಬಿಡ್ತಾನೆ ಇಲ್ಲ. ಆ ಡ್ರೆಸ್ ಯಾರು ಸಂದೀಪ್ ಕೊಡ್ಸುದ್ನ? ಸೈಜ್ ಎಲ್ಲ ಮೊದ್ಲೇ ಹೇಳಿದ್ಯಾ ಅವನಿಗೆ, ಕರೆಕ್ಟ್ ಫಿಟ್ಟಿಂಗ್ ಕೊಡ್ಸಿದ್ದಾನೆ. ಸೊ ಈಗ್ಲೇ ಇವಳಿಗೆ ಇವ್ನ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಅದಿತಿಗೂ ಹೇಳ್ತಾಳೆ. ಇತ್ತೀಚೆಗೆ ರವಿ ನನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಾನಿಲ್ಲಿ ಕಾಲೇಜ್ ಪಾರ್ಟ್ ಟೈಮ್ ಜಾಬ್ ಅಂತ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಆದ್ರೆ ಅವನು ಬರ್ಡೇ ದಿನಾನೇ ಹೇಗ್ ಮಾತಾಡ್ದ ಗೊತ್ತಾ? ಕಟ್ ಮಾಡಿದ್ರೆ ಪ್ರವೀಣ್ಗೆ ಒಬ್ಬ ಫ್ರೆಂಡ್ ಇದ್ದಾನಲ್ಲ, ಅವನು ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಅದೇನಂದ್ರೆ ನನ್ ಫ್ರೆಂಡ್ಗೆ ಒಂದು ಹುಡುಗಿ ವಿಡಿಯೋ ಬೇಕಂತೆ, ಫೇಸ್ಬುಕ್ ಪ್ರೊಫೈಲ್ ಕಳಿಸ್ತೀನಿ, ಅವನ್ ಜೊತೆ ಮಾತಾಡು ಅಂತ. ಈ ಕಡೆ ರವಿ ಸ್ವಪ್ನ ಹತ್ರ ಇನ್ಸ್ಟಾನಲ್ಲಿ ಸೆಲ್ಫಿ ಫೋಟೋನ ಅಪ್ಲೋಡ್ ಮಾಡಿದ್ಯಾ ಅಲ್ವಾ, ಅದನ್ನ ಡಿಲೀಟ್ ಮಾಡು. ಡಿಲೀಟಾ? ಯಾಕೆ ಮಾಡ್ತೀಯಾ ಇಲ್ವಾ? ಏನು ಅಷ್ಟೊಂದು ಕ್ಲೋಸ್ ಆಗಿ ಕ್ಲಿಕ್ ಮಾಡಿದ್ಯಾ ಲೈಕ್ಸ್ಗೋಸ್ಕರನ? ರವಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಸ್ವಪ್ನ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳು, ಆ ಫೋಟೋನ ಡಿಲೀಟ್ ಮಾಡು. ಸರಿ ಓಕೆ. ಇದೇ ಫೋಟೋನ ಅವನು ಡಿಲೀಟ್ ಮಾಡೋದಕ್ಕೆ ಹೇಳಿದ್ದು. ಸ್ವಪ್ನ ಈ ಫೋಟೋನ ಇನ್ಸ್ಟಾಗ್ರಾಮ್ ಇಂದ ಡಿಲೀಟ್ ಮಾಡ್ತಾಳೆ. ಈ ಕಡೆ ಪ್ರವೀಣ್ ಅವನ್ ಫ್ರೆಂಡ್ ಹೇಳಿದ್ದ ಹುಡುಗನ್ ಜೊತೆ ಮಾತಾಡ್ತಾನೆ. ಪ್ರವೀಣ್ ಸೇಫ್ಟಿಗೋಸ್ಕರ ಮುಖ ತೋರ್ಸೋದಿಲ್ಲ, ಆ ಹುಡುಗಿ ಪ್ರೊಫೈಲ್ ನ ಕಳಿಸು, ನಾನು ಅವಳ ಸ್ಟ್ರಿಪ್ ವಿಡಿಯೋನ ಕಲೆಕ್ಟ್ ಮಾಡಿ ನಿನ್ಗೆ ಕಳಿಸ್ತೀನಿ. ಬಟ್ ಒನ್ ಕಂಡೀಷನ್, ಅದನ್ನ ಯಾವುದೇ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡೋದಾಗ್ಲಿ ಅವಳಿಗೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಆ ವಿಡಿಯೋ ಏನಾದ್ರೂ ಲೀಕ್ ಆದ್ರೆ ನನ್ ಕತೆ ಅಷ್ಟೇ ಅಂತ. ಇವನು ಒಪ್ಕೋತಾನೆ. ಕಟ್ ಮಾಡಿದ್ರೆ ಪ್ರವೀಣ್ ಅದಿತಿ ಹತ್ರ ಸ್ಟ್ರಿಪ್ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾನೆ, ಆದ್ರೆ ಅವಳು ಒಪ್ತಾ ಇಲ್ಲ. ಈ ಕಡೆ ರವಿ ಇವಳನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಮೊದ್ಲೆಲ್ಲ ಅವಳು ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದವನು ಈಗ ಬೇಕೋ ಬೇಡವೋ ಅಂತ ಮಾತಾಡ್ತಾನೆ. ಇದ್ರಿಂದ ಸ್ವಪ್ನಗೆ ತುಂಬಾ ಹರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಡೇ ಪಿಕ್ಸ್ ನ ಹಾಕಿದ್ಯಲ್ಲ, ಅದನ್ನ ಡಿಲೀಟ್ ಮಾಡು. ಇವಳಿಗೆ ತಲೆ ಕೆಟ್ಟು ಹೋಗ್ತಿದೆ. ರವಿ ನೀನು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದಾ? ಸಂದೀಪ್ ನನ್ನ ಹಗ್ ಮಾಡಿರೋ ಫೋಟೋ ನೋಡಿ ನೀನು ಹೀಗೆಲ್ಲ ಹೇಳ್ತಿದ್ಯಲ್ವಾ, ಅದು ಕ್ಯಾಶುವಲ್ ಹಗ್. ಆ ಪೋಸ್ಟ್ ಡಿಲೀಟ್ ಮಾಡೋದ್ರಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ನಿನ್ಗೆ ನನ್ ಮೇಲೆ ಡೌಟ್ ಶುರುವಾಗಿದೆ. ಅದೇ ನನ್ಗೆ ತುಂಬಾ ಹರ್ಟ್ ಆಗ್ತಾ ಇರೋದು. ಮೊದ್ಲಿಂದನೂ ನೀನು ನನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀಯಾ. ಆಗ ಇವಳು ಮಾಡ್ತಿರೋ ಕೆಲ್ಸದ ಬಗ್ಗೆನು ಕೆಟ್ಟದಾಗ ಮಾತಾಡ್ತಾನೆ. ಟಿಪ್ಸ್ಗೋಸ್ಕರ ಕಸ್ಟಮರ್ಸ್ ಮುಂದೆ ಎಕ್ಸ್ಪೋಸ್ ಮಾಡ್ತೀಯಲ್ವಾ ಅಂತ. ನಿನ್ ದೃಷ್ಟಿಲಿ ನಾನು ಚೀಪ್ ಆಗ್ಬಿಟ್ನಾ? ಒಂದು ಹುಡುಗಿ ಒಬ್ಬ ಹುಡುಗನ ಹಗ್ ಮಾಡ್ಬಿಟ್ರೆ ಅವ್ರಿಬ್ಬರ ಮಧ್ಯೆ ಏನೋ ಇದೆ ಅಂತ ಅರ್ಥನಾ? ನೋಡು, ಈ ಜಗಳ ಎಲ್ಲ ಬೇಡ, ನಾವು ಆರಾಮಾಗಿರೋಣ, ಓಕೆನಾ? ಸರಿ, ಆ ಫೋಟೋ ಡಿಲೀಟ್ ಮಾಡು. ಕಟ್ ಮಾಡಿದ್ರೆ ಪ್ರವೀಣ್ಗೆ ಅದಿತಿ ಫೋಟೋನ ಕಳಿಸಿ ಅವಳು ವಿಡಿಯೋ ಕೇಳಿದ್ದ ವ್ಯಕ್ತಿ ಫೋರ್ಸ್ ಮಾಡ್ತಾ ಇದ್ದಾನೆ, ಆದಷ್ಟು ಬೇಗ ನನಗೆ ಆ ವಿಡಿಯೋ ಬೇಕು ಅಂತ. ಅದಕ್ಕೆ ಇವನು ಪದೇ ಪದೇ ಸ್ಟ್ರಿಪ್ ವಿಡಿಯೋ ಕಳಿಸು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅದಿತಿ ಒಪ್ತಾನೆ ಇಲ್ಲ. ಸೊ ಅವನು ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. ಇದರಿಂದ ಹರ್ಟ್ ಆಗಿದ್ದ ಅದಿತಿ ಸ್ವಪ್ನಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವಳು ಆಲ್ರೆಡಿ ರವಿ ಜೊತೆ ಜಗಳ ಮಾಡ್ಕೊಂಡಿರೋದ್ರಿಂದ ಇವಳ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಕೊನೆಗೊಂದ್ ದಿನ ಕಾಲ್ ಪಿಕ್ ಮಾಡ್ತಾಳೆ. ನಮ್ಮಿಬ್ಬರ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸಾರಿ, ನಿನ್ ಜೊತೆ ಮಾತಾಡೋಕ್ ಆಗಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ. ಇದರಿಂದ ಅದಿತಿ ಮೆಂಟಲಿ ತುಂಬಾ ಅಪ್ಸೆಟ್ ಆಗ್ತಾಳೆ. ಕಟ್ ಮಾಡಿದ್ರೆ ರವಿಯಿಂದ ಫ್ರಸ್ಟ್ರೇಟ್ ಆಗಿದ್ದ ಸ್ವಪ್ನ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಸಂದೀಪ್ ಇಷ್ಟ ಆದ್ನ? ಟ್ರಿಗರ್ ಆಗಿದ್ದ ಸ್ವಪ್ನ ಹೌದು ಅಂತ ಹೇಳ್ತಾಳೆ. ನಿನ್ ಮೈಂಡ್ ಅಲ್ಲಿ ನಾನು ಆಲ್ರೆಡಿ ಚೀಪ್ ಅಂತ ರಿಜಿಸ್ಟರ್ ಆಗ್ಬಿಟ್ಟಿದ್ದೀನಿ, ಅದು ಚೇಂಜ್ ಆಗಲ್ಲ, ಇಟ್ಸ್ ಓವರ್ ರವಿ. ಇವನು ಬಾಯಿಗೆ ಬಂದಂಗೆ ಬೈಯೋಕ್ ಶುರು ಮಾಡಿ ಕಾಲ್ ಕಟ್ ಮಾಡ್ತಾನೆ. ಮತ್ತೆ ಕಾಲ್ ಮಾಡಿ ನಿನ್ನಂತವಳನ್ನ ಲವ್ ಮಾಡಿದ ತಪ್ಪಿಗೆ ನಾನೇ ಸತ್ತೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಇವಳು ಕೇರ್ ಮಾಡದೆ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಅದಿತಿ ಪ್ಲೀಸ್ ನನ್ ಜೊತೆ ಮಾತಾಡು, ನೀನ್ ಏನೇ ಹೇಳಿದ್ರುನು ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈ ಕಡೆ ಸ್ವಪ್ನ ಮೇಲಿನ ಕೋಪಕ್ಕೆ ಇವನು ಅವಳು ಸ್ಟ್ರಿಪ್ ವಿಡಿಯೋನ ರೆಕಾರ್ಡ್ ಮಾಡಿರ್ತಾನೆ ಅಲ್ವಾ, ಅದನ್ನ ಅಡಲ್ಟ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡೋ ನಿರ್ಧಾರ ಮಾಡ್ತಾನೆ.
ಈ ಕಡೆ ಅದಿತಿ ಹೀಗ್ ಹೇಳಿ ಅಂತಾನೆ ಕಾಯ್ತಾ ಇದ್ದ ಪ್ರವೀಣ್ ಕ್ಯಾಮರಾ ಮುಂದೆ ಸ್ಟ್ರಿಪ್ ಮಾಡು ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾನೆ. ಅಷ್ಟರಲ್ಲಿ ಪ್ರವೀಣ್ಗೆ ಅವನ್ ಫ್ರೆಂಡ್ ಕಡೆಯಿಂದ ಕಾಲ್ ಬರುತ್ತೆ. ಮಗ, ಶ್ರಾವ್ಯ ವಿಡಿಯೋ ಲೀಕ್ ಆಗಿದೆ. ನೀನು ಚಕ್ರಿಗೆ ಶ್ರಾವ್ಯ ಸ್ಟ್ರಿಪ್ ವಿಡಿಯೋನ ಕಳಿಸಿದ್ದೆ ಅಲ್ವಾ? ಅವನು ಅದನ್ನ ಲೀಕ್ ಮಾಡಿ US ಗೆ ಓಡೋಗ್ಬಿಟ್ಟ. ಆ ವಿಡಿಯೋ ವೈರಲ್ ಆಗಿದೆ. ಪೊಲೀಸ್ ನಿನ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಫಸ್ಟ್ ಈ ದೇಶ ಬಿಟ್ಟು ಹೋಗು ಅಂತ ಇವನು ಒಂದ್ ಸೀನ್ ನಲ್ಲಿ ಇನ್ನೊಬ್ಬ ಫ್ರೆಂಡ್ ಗೆ ಹೇಳಿರ್ತಾನೆ. ನೆನ್ಪಿದ್ಯಾ? ಚಕ್ರಿಗೆ ಒಬ್ಳು ಹುಡುಗಿನ ಸೆಟ್ ಮಾಡ್ತಾ ಇದ್ದೀನಿ ಅಂತ. ಈ ಪ್ರವೀಣ್ ಹೇಗೆ ಅದಿತಿನ ಬಲೆಗ್ ಬೀಳ್ಸ್ಕೊಂಡಿದ್ದಾನೋ ಅದೇ ತರನೇ ಶ್ರಾವ್ಯ ಅನ್ನೋ ಹುಡುಗಿ ಜೊತೆ ಕೂಡ ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳಿಂದ ಸ್ಟ್ರಿಪ್ ವಿಡಿಯೋನ ರೆಕಾರ್ಡ್ ಮಾಡಿ ಕಳ್ಸ್ಕೊಂಡಿರ್ತಾನೆ. ಅದನ್ನ ಇವನು ಚಕ್ರಿ ಅನ್ನೋ ಕ್ಲೈಂಟ್ ಗೋಸ್ಕರ ಮಾಡಿರೋದು. ಈಗ ಅವನು ಶ್ರಾವ್ಯ ವಿಡಿಯೋನ ಲೀಕ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟ. ಈಗ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋ ವಿಡಿಯೋ ಯೂಟ್ಯೂಬ್ ನಲ್ಲಿ ವೈರಲ್ ಆಗಿತ್ತು ಅಲ್ವಾ? ಅದು ಬೇರೆ ಯಾರು ಅಲ್ಲ, ಶ್ರಾವ್ಯನೇ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಅವಳು ಸಾಯೋಕ್ ಮುಂಚೆ ವಿಡಿಯೋ ಶೂಟ್ ಮಾಡಿರ್ತಾಳೆ. ಆ ವಿಡಿಯೋನಲ್ಲಿ ಏನಿದೆ ಅಂದ್ರೆ, ನನ್ ವಿಡಿಯೋ ನೋಡಿ ಕೆಟ್ಟದಾಗಿ ಕಮೆಂಟ್ ಮಾಡಿರೋರ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಇಂಟರ್ನೆಟ್ ನಲ್ಲಿ ನೋಡೋ ಎಲ್ಲಾ ವಿಡಿಯೋಗಳು ಪೋರ್ನೋಗ್ರಾಫಿಕ್ ಆಗಿರೋದಿಲ್ಲ. ನಂತರ ಯಾರನ್ನು ನಂಬಿ ಕ್ಯಾಮೆರಾ ಮುಂದೆ ಸ್ಟ್ರಿಪ್ ಮಾಡಿರೋ ವಿಡಿಯೋಗಳೇ ಆಗಿರುತ್ತೆ. ನಾನು ಪ್ರವೀಣ್ ನಂಬಿ ಅವ್ನು ಹೇಳ್ದಂಗೆ ಮಾಡ್ದೆ. ಆದ್ರೆ ಅವನು ನನ್ಗೆ ನಂಬಿಸಿ ಮೋಸ ಮಾಡ್ಬಿಟ್ಟ. ನಾನು ನನ್ ಬಾಯ್ ಫ್ರೆಂಡ್ ಗೋಸ್ಕರ ಮಾಡಿದ ವಿಡಿಯೋ ನಿಮಗ್ ಸಿಕ್ಕಿ ಅದನ್ನ ನೀವು ವೈರಲ್ ಮಾಡ್ಬಿಟ್ರಿ. ಇದ್ರಲ್ಲಿ ನನ್ನ ಲವ್ ಮಾಡ್ತೀನಿ ಅಂತ ಯಾಮಾರ್ಸಿರೋ ಪ್ರವೀಣ್ದು ಎಷ್ಟು ತಪ್ಪಿದೆಯೋ ಆ ವಿಡಿಯೋನ ವೈರಲ್ ಮಾಡಿರೋ ನಿಮ್ದು ಕೂಡ ಅಷ್ಟೇ ತಪ್ಪಿದೆ. ನನ್ ಫ್ಯಾಮಿಲಿ ಮೆಂಬರ್ಸ್ ನನ್ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಟ್ರು. ನನ್ ತಮ್ಮ ನನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದ. ಇನ್ಮೇಲೆ ನಾನು ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಅಲ್ಲಿಂದ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಇದಕ್ಕೆಲ್ಲ ಕಾರಣ ಆಗಿದ್ದ ಪ್ರವೀಣ್ ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಇವನು ಇಂಥವ್ನ ಅನ್ನೋದು ಗೊತ್ತಾದ್ಮೇಲೆ ಅದಿತಿ ಅವನ್ ಕೆನ್ನೆಗೆ ಹೊಡಿತಾಳೆ. ಲಕ್ಕಿಲಿ ಇವಳು ಸ್ಟ್ರಿಪ್ ವಿಡಿಯೋನ ಕಳ್ಸಿರೋದಿಲ್ಲ. ಇನ್ನೇನು ಕಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ಪ್ರವೀಣ್ ನ ಅರೆಸ್ಟ್ ಮಾಡಿರ್ತಾರೆ. ಅಂಡ್ ಇಲ್ಲಿ ರವಿ ಸ್ವಪ್ನ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ಬ್ರೇಕಪ್ ಗೂ ಮುಂಚೆ ಸ್ವಪ್ನ ಒಂದು ವಿಷಯನ ಹೇಳಿರ್ತಾಳೆ. ನೀನು ಆ ದಿನ ಬೇಕಾದ್ರೆ ನನ್ನ ಹೇಳ್ದೇನೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದಿತ್ತು, ಆದ್ರೆ ನೀನು ನನ್ನ ಪರ್ಮಿಷನ್ ಕೇಳಿ ಆಮೇಲೆ ರೆಕಾರ್ಡ್ ಮಾಡ್ದೆ ಅಂತ. ಅಂದ್ರೆ ಇವನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿರ್ತಾಳೆ. ಸೊ ತಪ್ಪೆಲ್ಲ ನಂದೆ. ನನ್ನ ಲವ್ ಮಾಡಿದ ತಪ್ಪಿಗೆ ಅವಳಿಗೆ ಯಾಕೆ ಶಿಕ್ಷೆ? ಈ ವಿಡಿಯೋನ ಅಪ್ಲೋಡ್ ಮಾಡಿ ಅವಳ ಪ್ರಾಣಕ್ಕೆ ಕುತ್ತು ತರೋದು ಸರಿ ಇಲ್ಲ. ಆ ವಿಡಿಯೋ ನನ್ನ ಹತ್ರ ಇದ್ರೆ ತಾನೆ ನನ್ಗೆ ಆ ಥಾಟ್ಸ್ ಬರೋದು ಅಂತ ಆ ವಿಡಿಯೋನ ಡಿಲೀಟ್ ಮಾಡ್ತಾನೆ. ಈ ಕಡೆ ಬ್ರೇಕಪ್ ಆದ್ಮೇಲೆ ಸ್ವಪ್ನ ರವಿ ಡಿಲೀಟ್ ಮಾಡಿಸಿದ ಎಲ್ಲಾ ಫೋಟೋಗಳನ್ನ ಮತ್ತೆ ಅಪ್ಲೋಡ್ ಮಾಡ್ತಾಳೆ. ಈಗ್ಲೇ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೂಸೈಡ್ ಮಾಡ್ಕೊಂಡಿದ್ದ ಶ್ರಾವ್ಯ ಸ್ವಪ್ನ ಹಾಗೂ ಅದಿತಿಗೆ ಕಾಮನ್ ಫ್ರೆಂಡ್ ಆಗಿರ್ತಾಳೆ. ಆಕ್ಚುಲಿ ಶ್ರಾವ್ಯ ಒಳ್ಳೆ ಸಿಂಗರ್. ಅವಳು ಸಾಯೋಕು ಮುಂಚೆ ಹಾಡಿದ್ದ ಹಾಡೆಲ್ಲ ಈಗ ಯೂಟ್ಯೂಬ್ ನಲ್ಲಿ ಟ್ರೆಂಡ್ ಆಗ್ತಿದೆ. ಐ ಥಿಂಕ್ ಕ್ಲೈಮ್ಯಾಕ್ಸ್ ನಲ್ಲಿ ಸ್ವಪ್ನ ಕೂಡ ಸೂಸೈಡ್ ಮಾಡ್ಕೊಂಡ್ಲು ಅನ್ಸುತ್ತೆ. ಯಾಕಂದ್ರೆ ಆ ವಿಡಿಯೋ ರವಿ ಹತ್ರ ಇರೋದ್ರಿಂದ ಅವನು ಮುಂದೊಂದ್ ದಿನ ಅಪ್ಲೋಡ್ ಮಾಡ್ಬಿಟ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ ಹೋಟೆಲ್ ನ ಟಾಪ್ ಫ್ಲೋರ್ ಇಂದ ಬಿದ್ದು ಸತ್ತು ಹೋಗ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.